ಯುನೀಕ್ ಆಗಿವೆ. ಈ ಬ್ರಿಡ್ಜ್ ಅಂತೂ ಫೋಟೋ ಶೂಟಿಂಗ್ ಅಂತೂ ತುಂಬಾ ಬ್ಯಾಡ್ ಇತ್ತು. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ನೆನಪು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ಹಬ್ಬ ಅಂತೂ ಮಾಡಿದ್ದಾಯಿತು, ಮಧ್ಯಾಹ್ನದ ಊಟ ಕೂಡ ಆಯಿತು. ಸಂಜೆ ಹೊತ್ತಿಗೆ ಹಾಗೆ ತಿರ್ಗಾಡ್ಕೊಂಡು ಬರೋಣ ಅಂದ್ಕೊಂಡು ರೆಡಿಯಾಗಿದ್ದೀನಿ. ನಾನಿವತ್ತು ಹೋಗ್ತಾ ಇರೋದು ಪಿರಾಮಿಡ್ ವ್ಯಾಲಿ. ಲಾಸ್ಟ್ ಟೈಮ್ ನಾವು ಆರ್ಟ್ ಆಫ್ ಲಿವಿಂಗ್ಗೆ ಹೋಗಿದ್ವಲ್ಲ, ಅದಕ್ಕಿಂತ ಸ್ವಲ್ಪ ಮುಂದಾಗತ್ತೆ. ಅಲ್ಲಿ ರೀಚ್ ಆಗೋಕ್ಕೆ ಮೆಜೆಸ್ಟಿಕ್ಕಿಂದ 1 ಅವರ್ ಆಗುತ್ತೆ. ಹೇಗೆ ಬರಬೇಕು ಅಂತಂದರೆ, ಮೆಜೆಸ್ಟಿಕ್ಕಿಂದ ಸಿಲ್ಕ್ ಇನ್ಸ್ಟಿಟ್ಯೂಟ್ ತನಕ ಮೆಟ್ರೋಗೆ ಬನ್ನಿ. ಸಿಲ್ಕ್ ಇನ್ಸ್ಟಿಟ್ಯೂಟ್ ಕನಕಪುರ ರೋಡ್ ಸೈಡು ಗ್ರೀನ್ ಲೈನಲ್ಲಿ ಲಾಸ್ಟ್ ಮೆಟ್ರೋ ಸ್ಟೇಷನು. ಸೊ ನೀವು ಸಿಲ್ಕ್ ಇನ್ಸ್ಟಿಟ್ಯೂಟ್ ತನಕ ಬರಬೇಕಾಗತ್ತೆ. ಅಲ್ಲಿ ಅರ್ಧ ತಾಸು ಬೇಕಾಗತ್ತೆ ಮೆಟ್ರೋದಲ್ಲಿ. ಸೊ ಅಲ್ಲಿ ಇಳ್ಕೊಂಡು ನೀವು ಹಾರೋಹಳ್ಳಿ ಬಸ್ಸಿಗೆ ಬರಬೇಕಾಗತ್ತೆ. ಕೆಬ್ಬೆದೊಡ್ಡಿಗೆ ಟಿಕೆಟ್ ತಗೊಳ್ಳಿ. ಕೆಬ್ಬೆದೊಡ್ಡಿ ಬಸ್ ಸ್ಟ್ಯಾಂಡ್ಗೆ ಇಳ್ಕೊಂಡು ಅಲ್ಲಿಂದ ಒಳಗಡೆ 2 ಕಿಲೋಮೀಟರ್ಸ್ ಆಗುತ್ತೆ. ಬಸ್ ಸ್ಟ್ಯಾಂಡ್ ಪಕ್ಕನೇ ಒಳಗಡೆ ಹೋಗೋ ರೋಡ್ ಇದೆ. ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ. ಆಟೋ ಕೂಡ ಮಾಡ್ಕೊಂಡು ಹೋಗ್ಬೋದು. ನಾನು ಫ್ರೆಂಡ್ಸ್ ಜೊತೆ ಹೋಗಿದ್ದೆ, ನಾವು ನಡ್ಕೊಂಡೇ ಹೋದ್ವಿ ಹೋಗುವಾಗ. ಸಿಟಿ ಲೈಫು ಬೋರ್ ಆಗಿಬಿಟ್ಟಿದೆ, ಎಲ್ಲಾದರೂ ಹಳ್ಳಿಗೆ ಹೋಗಿ ಬರೋಣ ಅಂತ ಅನಿಸಿದರೆ ಸಿಟಿಯಿಂದ ಜಸ್ಟ್ 1 ತಾಸು ಜರ್ನಿ. ಇಲ್ಲಿಗೆ ಬನ್ನಿ, ಡೆಫಿನೆಟ್ಲಿ ನೀವು ಗುಡ್ ಫೀಲ್ ಮಾಡ್ತೀರಾ. ಎಂಟ್ರಿ ಫೀಸ್ ಏನು ಇರೋದಿಲ್ಲ, ಬಟ್ ರಿಜಿಸ್ಟರಲ್ಲಿ ನಮ್ಮ ಹೆಸರನ್ನು ಮೆನ್ಷನ್ ಮಾಡಿ ಹೋಗಬೇಕಾಗತ್ತೆ. ಪಾರ್ಕಿಂಗ್ ಆದರೆ ಬೈಕ್ ಪಾರ್ಕಿಂಗ್ ಮತ್ತು ಕಾರ್ ಪಾರ್ಕಿಂಗ್ಗೆ 20 ರೂಪೀಸ್ ಚಾರ್ಜ್ ಆಗುತ್ತೆ. ಇಲ್ಲಿ ಬೋಟಿಂಗ್ ಮತ್ತು ಕಯಾಕಿಂಗ್ ಕೂಡ ಇರುತ್ತೆ. ಎರಡಕ್ಕೂ ಸೇಮ್ ಪ್ರೈಸ್. ಒಬ್ಬರಿಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. 100 ರೂಪೀಸಲ್ಲಿ 20 ಮಿನಿಟ್ಸ್ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಬೋಟಿಂಗ್ ಸಂಜೆ 6 ಗಂಟೆ ತನಕ ಓಪನ್ ಇರುತ್ತೆ. ಪಿರಾಮಿಡ್ನ ಎದುರುಗಡೆನೆ ಕಮಲದ ಮೇಲೆ ಕೂತ್ಕೊಂಡಿರೋ ಬುದ್ಧನ ಪ್ರತಿಮೆ ಇದೆ. ಸರೌಂಡಿಂಗ್ ಎಲ್ಲ ಫುಲ್ ಗ್ರೀನರಿ ಇದೆ. ಪಿರಾಮಿಡ್ನ ಎದುರುಗಡೆನೇ ಒಂದು ಕೌಂಟರ್ ಇರುತ್ತೆ. ಅಲ್ಲಿ ನಮ್ಮ ಚಪ್ಪಲಿನ ಬಿಟ್ಟು ಒಳಗಡೆ ಹೋಗಬೇಕಾಗತ್ತೆ. ಫೀಸ್ ಏನು ಇರೋದಿಲ್ಲ. ಒಂದು ಟೋಕನ್ ನಂಬರ್ ಹೇಳ್ತಾರೆ, ಅದನ್ನು ನೆನ್ಪಿಟ್ಕೋಬೇಕು. ರಿಟರ್ನ್ ಬರುವಾಗ ಟೋಕನ್ ನಂಬರ್ ಹೇಳಿದರೆ ಅವ್ರ ಚಪ್ಪಲಿನ ರಿಟರ್ನ್ ಕೊಡ್ತಾರೆ. ಪಿರಾಮಿಡ್ ಒಳಗಡೆ ಏನಿದೆ ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ಇಲ್ಲಿ ಶಾಪಿಂಗ್ ಸೆಂಟರ್ ಕೂಡ ಇದೆ. ಹೋಮ್ ಡೆಕೋರ್ ಐಟಮ್ಸ್, ಬುಕ್ಸ್ ಹಾಗೆ ವುಡ್ ಐಟಮ್ಸ್ ಅಂತೂ ತುಂಬಾ ಇದೆ. ಎಲ್ಲ ಐಟಮ್ಸ್ಗಳು ಯುನೀಕ್ ಆಗಿವೆ. ಈ ಬ್ರಿಡ್ಜ್ ಅಂತೂ ಫೋಟೋ ಶೂಟಿಂಗ್ ಮಸ್ತಾಗಿದೆ. ಹಾಗೆಯೇ ಇಲ್ಲಿ ಗಾರ್ಡನ್ ಕೂಡ ಇದೆ, ಅದನ್ನು ಫೋಟೋ ಶೂಟಿಂಗ್ ಹೇಳಿ ಮಾಡಿಸ್ದಂಗಿದೆ. ಆ ಪ್ಲೇಸ್ನ ನಾನು ಮುಂದೆ ಕವರ್ ಮಾಡಿದ್ದೀನಿ, ಲಾಸ್ಟ್ ತನಕ ನೋಡಿ.
ಫೋಟೋ ಶೂಟಿಗೆ ಪ್ಲೇಸ್ ಸೂಪರ್ ಇದೆ ಅಲ್ವಾ? ಪಿರಾಮಿಡ್ ಎಷ್ಟು ಹೈಟ್ ಆಗಿದೆ ಅಂದರೆ ನಾವು ಆ ಸರೌಂಡಿಂಗಲ್ಲಿ ಎಲ್ಲಿ ಹೋದರೂ ನಮಗೆ ಪಿರಾಮಿಡ್ ಕಾಣಿಸ್ತದೆ. ಇದು ಒಂದು ಮೆಡಿಟೇಷನ್ ಸೆಂಟರ್ ಆಗಿರೋದ್ರಿಂದ ಪಿರಾಮಿಡ್ ಒಳಗಡೆ ಮೆಡಿಟೇಷನ್ಗಂತಾನೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಂಟ್ರಿ ಆಗ್ತಿದ್ದಂಗೆ ಒಂದು ಬುದ್ಧನ ವಿಗ್ರಹ ಇದೆ. ಹಾಗೆಯೇ ಒಳಗಡೆ ಚೇರ್ಸನ್ನು ಹಾಕಿಟ್ಟಿದ್ದಾರೆ. ಒಂದು ಲೈಟ್ ಕೂಡ ಇಲ್ಲ, ಫುಲ್ ಕತ್ಲು. ಪಿನ್ ಡ್ರಾಪ್ ಸೈಲೆನ್ಸ್ ಇದೆ. ಮೊಬೈಲನ್ನು ಕೂಡ ಸೈಲೆಂಟ್ ಮಾಡಿಕೊಂಡೇ ಒಳಗಡೆ ಹೋಗಬೇಕು. ನಮಗೆ ಎಷ್ಟೊತ್ತು ಮನಸ್ಸಿರುತ್ತೋ ಅಷ್ಟೊತ್ತು ಆ ಚೇರ್ ಮೇಲೆ ಕೂತ್ಕೊಂಡು ನಾವು ಧ್ಯಾನನ ಮಾಡಿಕೊಂಡು ಹೊರಗಡೆ ಬರಬಹುದು. ರಿಟರ್ನ್ ಬರುವಾಗ ಲೇಟ್ ಆಗಿದ್ದರಿಂದ ನಾವು ಶೇರಿಂಗ್ ಆಟೋದಲ್ಲಿ ಕೆಬ್ಬೆದೊಡ್ಡಿ ಬಸ್ ಸ್ಟ್ಯಾಂಡ್ ತನಕ ಬಂದ್ವಿ. ಒಬ್ಬರಿಗೆ 20 ರೂಪೀಸ್ ಚಾರ್ಜ್ ಮಾಡಿದ್ರು. ಅಲ್ಲಿ ಎಂಟ್ರೆನ್ಸಲ್ಲೇ ಒಬ್ಬರು ಅಜ್ಜಿ ಬೇಲದ ಹಣ್ಣು ಮಾರ್ತಾ ಇದ್ರು. ನಾನು ಮುಂಚೆ ತಿಂದಿರಲಿಲ್ಲ, ಸೊ ಟೇಸ್ಟ್ ನೋಡೋಣ ಅಂತ ತೊಗೊಂಡೆ. 20 ರೂಪೀಸ್ಗೆ 3 ಪೀಸ್ ಕೊಟ್ಟರು. ಟೇಸ್ಟ್ ಏನೋ ಚೆನ್ನಾಗಿತ್ತು, ಅದು ಬೆಲ್ಲ ಹಾಕೊಂಡು ತಿನ್ನಬೇಕಂತೆ. ಬಟ್ ಸ್ಮೆಲ್ ಅಂತೂ ತುಂಬಾ ಬ್ಯಾಡ್ ಇತ್ತು.